ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿಯ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನ ಚಾಲಕರು ಗುತ್ತಿಗೆ ಆಧಾರದ ಮೇಲೆ ಸುಮಾರು 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಬಾಬು ಸನ್ ಆಫ್ ಮಂಜುನಾಥ್ ಅಂತಕ್ಕಂಥವರು ಇವತ್ತು ಬೆಳಗ್ಗೆ ಅವರು ನೇಣಿಗೆ ಶರಣಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಒಂದು ಅಲ್ಲಿ ಪತ್ತೆಯಾಗಿದೆ. ಕಡೆಗೆ ಅಲ್ಲಿ ನಮ್ಮ ಜಿಲ್ಲಾಡಳಿತ ಅದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅವರಿಗೆ ಹಲವಾರು ಮಾಹಿತಿಗಳು ಸಿಕ್ಕಿದೆ. ಅವರು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಕ್ಕಂಥದ್ದಕ್ಕೆ ಅವರ ಜೋಬಿನಲ್ಲಿ ಒಂದು ಡೆತ್ ನೋಟನ್ನು ಅವರು ತಯಾರು ಮಾಡಿರ್ತಕ್ಕಂಥದ್ದು ಸಿಕ್ಕಿದೆ. ನಂತರ ಅವರು ನಿನ್ನೆ ಆ ಡೆತ್ ನೋಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಗಮನಕ್ಕೆ ಬಂದು ಅವರ ಶ್ರೀಮತಿಯವರಿಗೆ ಆ ಡೆತ್ ನೋಟ್ ಈ ರೀತಿ ನಿಮ್ಮ ಯಜಮಾನರು ಈ ಥರ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲಿ ನೋಡಿದಂಥ ಪಕ್ಕದಲ್ಲಿದ್ದಂಥವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರ ಮನೆಯವರು ಕೂಡ ಅವರಿಗೆ ವಿನಂತಿ ಮಾಡಿಕೊಂಡಿದ್ದಾರೆ, ಯಾವುದೇ ರೀತಿ ಆ ರೀತಿ ಕ್ರಮ ತಗೋಬಾರ್ದು ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದಿದೆ. ಆದರೂ ಅವರು ನೇಣಿಗೆ ಶರಣಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಪಾಪ ಅವರ ಕುಟುಂಬಕ್ಕೆ ಅವರ ಸಾವಿನ ಒಂದು ನೋವಿಂದ ಹೊರಗೆ ಬರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಾರ್ಥನೆ. ಆದರೆ ಭಾಳ ಒಂದು ಅಮಾನುಷವಾದಂಥ ಒಂದು ಕೃತ್ಯ. ಅವರೇ ಬರೆದಿರ್ತಕ್ಕಂಥ ಸುಮಾರು 4 ಪುಟಗಳ ಡೆತ್ ನೋಟಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಏನು ಹಿಂದೆ ಇದ್ದಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವೈದ್ಯಕೀಯ ಸಚಿವರಾಗಿದ್ದರು ಹಿಂದಿನ ಸರ್ಕಾರದಲ್ಲಿ, ಈಗ ಹಾಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಪ್ರಪ್ರಥಮವಾಗಿ ಉಲ್ಲೇಖ ಮಾಡಿ ಮತ್ತು ಅವರ ಜೊತೆಯಲ್ಲಿ ನಾಗೇಶ್ ಅಂತಕ್ಕಂಥ ಅವರ ಹೆಸರು ಮತ್ತು ಮಂಜುನಾಥ್ ಅಂತಕ್ಕಂಥ ಅಲ್ಲಿ ಅಕೌಂಟ್ಸ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರ ಹೆಸರನ್ನು ಉಲ್ಲೇಖ ಮಾಡಿ ಭಾಳ ವಿವರವಾಗಿ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಅವ್ರಿಗಾಗಿರ್ತಕ್ಕಂಥ ನೋವು, ಸರ್ಕಾರಿ ಉದ್ಯೋಗ ಕೊಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಆಸೆ ಮೇಲೆ ಅವರು ನಾಗೇಶ್ ಅಂತಕ್ಕಂಥವ್ರನ್ನ ಸಂಪರ್ಕ ಮಾಡಿ 2021 ಮಧ್ಯೆ ಅದು ಅವರು ತಾರೀಖೆಲ್ಲ ಬರೆದಿದ್ದಾರೆ, ಎಲ್ಲೆಲ್ಲಿ ಏನೇನು ಆಯಿತು ಅಂತಕ್ಕಂಥದ್ದು. ಈ ರೀತಿಯಾಗಿ ಅವರಿಂದ ಸುಮಾರು ಒಂದು ಸಾರಿ 25 ಲಕ್ಷ ಅವರಿಂದ ಪಡೆದಿದ್ದಾರೆ. ನಂತರ ಮತ್ತಷ್ಟು 25 ಲಕ್ಷಕ್ಕೆ ಬೇಡಿಕೆ ಇಟ್ಟಾಗ ಅವರು ಆ 25 ಲಕ್ಷ ಕೊಡುವಂಥದ್ದಕ್ಕೂ ಕೂಡ ಅವರು ಸಾಲ ಮಾಡ್ಕೊಂಡು ಬಂದು ಅದನ್ನು ಹಣ ಅವರಿಗೆ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಕೂಡ ಅಲ್ಲಿ ವಿವರವಾಗಿ ಬರೆದಿದ್ದಾರೆ. ನಂತರ ಮತ್ತೆ ಅವ್ರ ಮೇಲೆ 15 ದಿವಸದಲ್ಲಿ ಉಳಿದಂಥ ಹಣ ಕೊಡಬೇಕು ಅಂತಕ್ಕಂಥ ಒತ್ತಾಯ ಆಗಿದಾಗ ಅದನ್ನು ಸಹ ಅವರು ಸಾಲ ಮಾಡಿ ನಾನು ಕೊಡಬೇಕು, ಅದಕ್ಕೆ ಹೊಂದಿಕೆ ಮಾಡಬೇಕು ಅಂಥೇಳಿ ಅವರು ಇವೆಲ್ಲ ಮಾಡಿಕೊಟ್ರೆ ನಂತರದ ದಿನಗಳಲ್ಲಿ ಅವರ ಉದ್ಯೋಗದ ಬಗ್ಗೆ ಯಾವುದೇ ರೀತಿ ಒಂದು ಚಕಾರ ಇಲ್ಲ ಮತ್ತು ನಿರಂತರವಾಗಿ ಅವರ ಬೆನ್ನಿಂದ ಬಿದ್ದು ಇದರ ಬಗ್ಗೆ ಅವರು ಎಲ್ಲ ಏನೋ ನನಗೆ ಈ ರೀತಿ ಸಾಲ ಮಾಡಿದ್ದೀನಿ ಅಂತಕ್ಕಂಥದ್ದು ಮತ್ತು ಬೇರೆ ಅದರ ಸಾಲದ ಕಾರಣದಿಂದ ಅವರು ಬೇರೆ ರೀತಿ ಆ ಹಣ ಹೊಂದಿಕೆ ಮಾಡ್ತಕ್ಕಂಥದ್ದು, ಸಾಲಗಾರರಿಂದ ಆ ಹಣ ಸಾಲಗಾರರಿಗೆ ಕೊಡ್ತಕ್ಕಂಥದ್ದಕ್ಕೆ ಇದಾಗಿದೆ. ಬಹುಶಃ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಒಬ್ಬ ಲೋಕಸಭಾ ಸದಸ್ಯರ ಹೆಸರು ಇವತ್ತು ಹೊರಗೆ ಬಂದಿದೆ ಮತ್ತು ಈ ರೀತಿ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಲೋಕಸಭಾ ಸದಸ್ಯರ ಜೊತೆ ಚರ್ಚೆ ಮಾಡಿದ್ದೀವಿ ಅಂತ ಆ ಸಂದರ್ಭದಲ್ಲಿ ಅವರು ಆಗ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗಿ ಸುಮಾರು 7 ವರ್ಷಗಳು ಏನಿವತ್ತು ಅವರು ಗುತ್ತಿಗೆ ಆಧಾರದ ಮೇಲೆ ಏನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ರು, ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನದ ಚಾಲಕರಾಗಿ ಬಾಬು ಅಂತಕ್ಕಂಥವರು ಇವತ್ತು ಈ ಒಂದು ಅನ್ಯಾಯಕ್ಕೆ ಅವರು ಗುರಿಯಾಗಿದ್ದಾರೆ. ಈಗ ಸರ್ಕಾರ ಇದನ್ನು ನಾವು ಭಾಳ ಗಂಭೀರವಾಗಿ ಇವತ್ತು ತೆಗೆದುಕೊಂಡಿದ್ದೀವಿ. अमर है, अमर है, अमर है।